ಒಂದು ಹಳ್ಳಿಯಲ್ಲಿ ಒಂದು ಸಭೆ ಇತ್ತು. ಆ ಸಭೆಗೆ ಒಬ್ಬರು ಹೊಸ ಬೋಧಕರು ಬಂದರು. ಸಭೆಯಲ್ಲಿ ಯಾವುದೇ ರೀತಿಯ ಉಜ್ಜೀವನ ಅಥವಾ ಪ್ರಾರ್ಥನಾ ಕೂಟಗಳು ನಡೆಯುತ್ತಿರಲಿಲ್ಲ. ಹೆಸರಿಗಾಗಿ ಜನರು ಭಾನುವಾರ ಸಭೆಗೆ ಬರುತ್ತಿದ್ದರು. ಹೊರತಾಗಿ ಯಾರೂ ಸಹ ಆತ್ಮಿಕ ಲಾಭವನ್ನು ಹೊಂದಿರಲಿಲ್ಲ. ಬೋಧಕರು ಸಭೆಯ ಉಜ್ಜೀವನಕ್ಕಾಗಿ ಬಹಳ ಶ್ರಮೆ ಪಡುತ್ತಿದ್ದರು. ಒಬ್ಬೊಬ್ಬರ ಮನೆಗೆ ಭೇಟಿ ಇಟ್ಟು ಆತ್ಮಿಕವಾಗಿ ಬೆಳೆಯಲು ಪ್ರೋತ್ಸಾಹಿಸುತ್ತಿದ್ದರು. ಆದರೆ ಆ ಸಭೆಯವರು ಯಾರೂ ಅವರನ್ನು ಲಕ್ಷಿಸಲೇ ಇಲ್ಲ. ದೇವಾಲಯವನ್ನು ನಿರ್ಲಕ್ಷಿಸಿ ತಮ್ಮ ಪಾಪ ಜೀವಿತದಲ್ಲೇ ಬದುಕುತ್ತಿದ್ದರು. ಒಂದು ದಿನ ದೇವಾಲಯದ ಗೋಪುರದಲ್ಲಿ ಸಾವಿನ ಗಂಟೆ ಬಾರಿಸುತ್ತಿರುವುದನ್ನು ಸಭೆಯವರು ಕೇಳಿಸಿಕೊಂಡರು. ಅವರೆಲ್ಲರೂ ಗಲಿಬಿಲಿಗೊಳಗಾದರು ಮತ್ತು ಯಾರ ಮನೆಯಲ್ಲಿ ಮರಣವಾಗಿದೆ ಎಂದು ವಿಚಾರಿಸತೊಡಗಿದರು. ಎಷ್ಟೇ ವಿಚಾರಿಸಿದರೂ ವಿಷಯ ಅವರಿಗೆ ತಿಳಿಯಲಿಲ್ಲ. ಹೀಗಾಗಿ ಸಭೆಯವರೆಲ್ಲರೂ ಬೋಧಕರ ಬಳಿಯಲ್ಲಿ ಯಾರ ಮನೆಯಲ್ಲಿ ಮರಣವಾಗಿದೆ ಎಂದು ಕೇಳಿದರು. ಅದಕ್ಕೆ ಬೋಧಕರು, ನಮ್ಮ ಸಭೆಯ ಮರಣವಾಗಿದೆ ಎಂದರು. ಬಹಳ ದಿನದಿಂದ ಅದು ಅನಾರೋಗ್ಯಕ್ಕೊಳಗಾಗಿತ್ತು. ಉದಾಸೀನದ ಕಾರಣದಿಂದಾಗಿ ಈಗ ಮರಣ ಹೊಂದಿದೆ ಎಂದರು. ಸಭೆಯ ಅಂತ್ಯದರ್ಶನವನ್ನು ಮಾಡಿ ಅದನ್ನು ಅಂತ್ಯ ಸಂಸ್ಕಾರಕ್ಕೆ ಬೀಳ್ಕೊಡಿ ಅಂದರು. ಸಭೆಯವರಿಗೆ ಏನೂ ಅರ್ಥವಾಗಲಿಲ್ಲ. ಅವರೆಲ್ಲರೂ ಅಲ್ಲಿದ್ದಂತಹ ಶವಪೆಟ್ಟಿಗೆಯನ್ನು ನೋಡಲು ಹೋದರು. ಒಳಗೆ ನೋಡಿದ ಪ್ರತಿಯೊಬ್ಬರು ತಮ್ಮ ತಮ್ಮ ಮುಖವನ್ನೇ ನೋಡಿದರು. ಯಾಕಂದರೆ ಬೋಧಕರು ಒಂದು ದೊಡ್ಡ ಕನ್ನಡಿಯನ್ನು ಅದರಲ್ಲಿಟ್ಟಿದ್ದರು. ವಿಶ್ವಾಸಿಗಳ ಆತ್ಮದ ಮರಣವೇ ಸಭೆಯ ಮರಣ ಎಂದು ಅವರೆಲ್ಲರೂ ತಿಳಿದುಕೊಂಡರು ಮತ್ತು ಎಲ್ಲರಿಗೂ ನಾಚಿಕೆಯಾಯಿತು. ಆ ದಿನದಿಂದ ಆ ಸಭೆಯಲ್ಲಿ ಅದ್ಭುತವಾದ ಉಜ್ಜೀವನ ಆರಂಭವಾಯಿತು. ಹೌದು ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಹೇಗಿದ್ದೇವೆ ಎಂದು ತಿಳಿದು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಜೀವಿಸಲು, ಉಜ್ಜೀವನ ಹೊಂದಲು